ಉತ್ತರ ಕನ್ನಡದ ಪಶ್ಚಿಮ ಘಟ್ಟ ಭಾಗದಲ್ಲಿ ನಿರಂತರವಾಗಿ ಗುಡ್ಡ ಕುಸಿತದ ಆತಂಕ ಶುರುವಾಗ್ತಾ ಇದೆ. ಕಾರಣ ರಾಷ್ಟ್ರೀಯ ಹೆದ್ದಾರಿ 66 ಸಾಕುವಂತಹ ಶಿರೂರು, ಕಾರವಾರ, ಕದ್ರಾ, ಶಿರಸಿ, ಸಿದ್ದಾಪುರ, ಹೊನ್ನಾವರ ಭಾಗದಲ್ಲಿನ ಘಟ್ಟ ಪ್ರದೇಶದಲ್ಲೂ ಕೂಡ ಭೂಕುಸಿತ ಆಗ್ತಾ ಇದೆ. ಇದೀಗ ಗೇರುಸೊಪ್ಪ ಜಲಾಶಯದ ವಿದ್ಯುತ್ ಉತ್ಪಾದನಾ ಘಟಕದ ಮುಂಭಾಗದಲ್ಲೇ ಗುಡ್ಡ ಕುಸಿತದ ಭೀತಿ ಎದುರಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ನವೀನ್ ಸಾಗರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆಯ ಭಾಗದಲ್ಲಿ ಈಗ ನಿರಂತರ ಗುಡ್ಡ ಕುಸಿತ ಆಗ್ತಾ ಇರುವಂಥದ್ದು, ಅದರಲ್ಲಿಯೂ ಪಶ್ಚಿಮ ಘಟ್ಟ ಭಾಗಗಳಲ್ಲಿ ಇವಾಗ ಭೂಕುಸಿತದ ಒಂದು ಆತಂಕ ಇರುವಂಥದ್ದು. ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಲಿಂಗನಮಕ್ಕಿ ಜಲಾಶಯ ಭಾಗದಲ್ಲಿರುವಂತಹ ಗೇರುಸೊಪ್ಪದ ಜಲಾಶಯ ಭಾಗದ ಘಟ್ಟ ಪ್ರದೇಶದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ನೀವು ನೋಡ್ಬೋದು. ಈಗ ನಾವು ಗೇರುಸೊಪ್ಪದ ಜಲಾಶಯದ ಭಾಗದಲ್ಲಿದ್ದೀವಿ. ಇಲ್ಲಿ ಈಗ ಗುಡ್ಡ ಕುಸಿಲಿಕ್ಕೆ ಈ ಭಾಗದಲ್ಲಿ ಕುಸಿತಾ ಇರುವಂಥದ್ದು. ಅದರ ಜೊತೆಗೆ ನಿಮಗೆ ತೋರಿಸ್ತೀನಿ ನಾವು ಎಲ್ಲಿದ್ದೇವೆ ಅಂತ ಹೇಳಿ. ಯಾಕೆಂದರೆ ಇಲ್ಲೆಲ್ಲ ಗುಡ್ಡ ಭಾಗಗಳಿದ್ದಾವೆ. ಜಲಾಶಯದ ಪಕ್ಕದಲ್ಲಿಯೇ ಈಗ ಗುಡ್ಡ ಕುಸಿತ ಆಗಲಿಕ್ಕೆ ಒಂದು ರೀತಿಯ ಭಯದ ವಾತಾವರಣ ಈ ಭಾಗದಲ್ಲಿ ಇರುವಂಥದ್ದು. ಯಾಕೆಂದರೆ ಹಿಂದೆ ಆ ಕೊಡಸಳ್ಳಿ ಡ್ಯಾಮ್ ಭಾಗದಲ್ಲಿಯೂ ಕೂಡ ಗುಡ್ಡ ಕುಸಿತ ಆಗಿತ್ತು. ಆ ಭಾಗದಲ್ಲಿ ಸಾಕಷ್ಟು ಅನಾಹುತಗಳಾಗಿದ್ದವು. ಆದರೆ ಇದೀಗ ಗೇರುಸೊಪ್ಪ ಡ್ಯಾಮ್ನ ಭಾಗದಲ್ಲಿರುವಂತಹ ಘಟ್ಟ ಭಾಗದಲ್ಲಿ ಈಗ ಗುಡ್ಡ ಕುಸಿಯುವಂತಹ ಆತಂಕ ಇದೆ. ನೀವು ನೋಡಬಹುದು ಈ ಭಾಗದಲ್ಲಿ ಒಂದೆಡೆ ಜಲಾಶಯ ಇದೆ. ಈ ಜಲಾಶಯ ಭಾಗದಲ್ಲಿ ನೀರನ್ನು ಹರಿಬಿಡಲಾಗುತ್ತೆ. ಒಟ್ಟು 260 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡುವ ಕೆಪಾಸಿಟಿ ಇರುವಂತಹ ಈ ಡ್ಯಾಮ್ ಇದಾಗಿರುವಂಥದ್ದು. ಅಂಥದ್ರಲ್ಲಿ ಡ್ಯಾಮ್ನ ಪಕ್ಕದಲ್ಲಿಯೇ ಇರುವಂತಹ ಭಾಗದಲ್ಲಿ ನಿಮಗೆ ನಾನು ತೋರಿಸ್ತೀನಿ ಯಾವ ಭಾಗದಲ್ಲಿ ಅಂಥೇಳಿ. ಯಾಕೆಂದರೆ ಈ ಭಾಗದಲ್ಲಿ ಘಟ್ಟ ಭಾಗದಲ್ಲಿ ಸಾಕಷ್ಟು ಗುಡ್ಡ ಪ್ರದೇಶಗಳಿರುವಂಥದ್ದು. ಅಲ್ಲಿಯೇ ಈಗ ಗುಡ್ಡ ಕುಸಿತವಾಗುವ ಸಾಧ್ಯತೆಗಳಿರುವಂಥದ್ದು. ಒಂದು ಭಾಗದಲ್ಲಿ ಈಗ ಮಣ್ಣು ಜರಿದು ಬೀಳ್ತಾ ಇರೋದನ್ನು ನೀವು ಗಮನಿಸ್ಬೋದಾಗಿದೆ. ಈ ಭಾಗದಲ್ಲಿ ಈಗ ಒಂದೆಡೆ ಮಣ್ಣು ಕುಸಿತಾನೆ ಇದ್ದಾವೆ. ಇನ್ನೊಂದು ಕಡೆ ಸಾಕಷ್ಟು ಅನಾಹುತಗಳು ಜಿಲ್ಲೆಗಳಲ್ಲಾಗಿದೆ. ಶಿರೂರು ಭಾಗದಲ್ಲಾಗಿದೆ, ಕುಮಟಾ ಶಿರಸಿ ಭಾಗದ ಹೆದ್ದಾರಿಯಲ್ಲಿ ಅನಾಹುತ ಆಗಿರುವಂಥದ್ದು. ಇಷ್ಟೆಲ್ಲ ಸಮಸ್ಯೆಗಳು ನಿರಂತರವಾಗ್ತಾ ಇದ್ದಾವೆ. ಹೊನ್ನಾವರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರಂತರವಾಗಿ ಭೂಕುಸಿತ ಆಗ್ತಾನೇ ಇದ್ದಾವೆ. ಇದೀಗ ಹೆಚ್ಚಿನ ಮಳೆ ಆಗ್ತಾ ಇರೋದ್ರಿಂದಾಗಿ ಮತ್ತೆ ಹೊನ್ನಾವರ ಭಾಗ ಒಂದೇ ಅಲ್ಲ, ಪಶ್ಚಿಮ ಘಟ್ಟ ವಲಯ ಭಾಗದಲ್ಲಿ ಈಗ ಭಾಳಷ್ಟು ಭಾಗಗಳಲ್ಲಿ ಗುಡ್ಡ ಕುಸಿಯುವ ಆತಂಕ ಇದೆ. ಜಿಲ್ಲಾಡಳಿತಕ್ಕೆ ಈಗಾಗಲೇ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ 429 ಪ್ರದೇಶಗಳಲ್ಲಿ ಭೂಕುಸಿತ ಆಗುತ್ತೆ ಅನ್ನುವಂಥ ಒಂದು ಸೂಚನೆಯನ್ನು ನೀಡಿರುವಂಥದ್ದು, ಮಾಹಿತಿಯನ್ನು ಕೊಟ್ಟಿರುವಂಥದ್ದು. 5 ಭಾಗಗಳನ್ನು ವಲಯಗಳನ್ನಾಗಿ ಮಾಡಲಾಗಿದೆ. 5 ವಲಯಗಳಲ್ಲಿ ಭೂಕುಸಿತವಾಗುತ್ತೆ ಅನ್ನುವಂತಹ ಸೂಕ್ಷ್ಮತೆಯ ಮಾಹಿತಿಯನ್ನು ಜಿಲ್ಲಾಡಳಿತಕ್ಕೆ ಈಗಾಗಲೇ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ನೀಡಿದ್ದಾರೆ. ಒಟ್ಟಿನಲ್ಲಿ ಈಗ ಗೇರುಸೊಪ್ಪ ಭಾಗದಲ್ಲಿಯೂ ಕೂಡ ನಿರಂತರವಾಗಿ ಗುಡ್ಡ ಕುಸಿಯುವ ಆತಂಕ ಎದುರಾಗಿರುವಂಥದ್ದು. ಕ್ಯಾಮರಾಮನ್ ಸುರೇಶ್ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.